ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾಷ್ಟ ಬಂದು ನೆನೆ ರಸ ಮಾಡಿದ್ರಲ್ಲ ನಮ್ಮ ಮನೆಯವರು, ಸೊ ತುಂಬ ಚೆನ್ನಾಗಿ ಬಂದಿತ್ತು. ಅದೇ ನಾಷ್ಟ ಮಾಡ್ಕೊಳೋದು. ಬಾಕ್ಸಿಗೆ ಬಂದು ಸೊಪ್ಪು ಸಾರು ಅನ್ನ ಮಾಡಿದೆ. ಸೊ ಯಾಕಂದರೆ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಮನೆ ಕ್ಲೀನ್ ಮಾಡೋದಿತ್ತು, ಹಾಗಾಗಿ ನಾಷ್ಟ ಏನು ಮಾಡಿರಲಿಲ್ಲ. ಅದರಲ್ಲೂ ರಸ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅವ್ರು ಅದನ್ನೇ ತಿನ್ಕೊಂಡು ಹೋಗ್ತೀನಿ ಅಂತಂದರು. ಮತ್ತು ಅಲ್ಲಿ ಮತ್ತು ಅಲ್ಲಿ ಸೋಫಾ ಮೇಲೆ ಇರೋದು ಬಂದು ಬಾಕ್ಸು, ಅದು ಆಯಿಲ್ ಕ್ಯಾನ್ದು, ಅದು ಬುಕ್ ಮಾಡಿದ್ನಲ್ಲ, ಅದನ್ನು ಇನ್ನೂ ಓಪನ್ ಮಾಡಿಲ್ಲ. ನಾನು ಓಪನ್ ಮಾಡಿ ನೋಡ್ಬಿಟ್ಟು ಹಾಗೆ ಇಟ್ಬಿಟ್ಟೆ, ಇನ್ನೂ ಯೂಸ್ ಮಾಡ್ತಿಲ್ಲ. ಯಾಕಂದರೆ ಹಳೇದು ಇನ್ನು ಸ್ವಲ್ಪ ಎಣ್ಣೆ ಇದೆ, ಅದು ಖಾಲಿ ಆದಮೇಲೆ ಒಟ್ಟಿಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು. ಯಾಕಂದರೆ 5 ಲೀಟ್ರ್ ಕ್ಯಾನೇ ನಾವು ಯಾವಾಗಲೂ ತರಿಸೋದು. ಸೊ ಅದು ಲಾಸ್ಟ್ ಆಗ್ತಿದೆ, ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಅದನ್ನು ಖಾಲಿ ಮಾಡಿಬಿಟ್ಟು ಹೊಸ ಕ್ಯಾನ್ ತರಿಸಿದ್ದೀನಿ ಆಲ್ರೆಡಿ. ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಅದಿನ್ನೂ ಓಪನ್ ಮಾಡಿಲ್ಲ, ಅಲ್ಲೇ ಇದೆ ಸೋಫಾ ಮೇಲೆ. ಆಮೇಲೆ ಈಗ ಟೈಮ್ ಬಂದು 8:15 ಆಗಿದೆ ಫ್ರೆಂಡ್ಸ್. ಇಷ್ಟೊತ್ತಲ್ಲಿ ಪೂಜೆ ಎಲ್ಲ ಮುಗೀತು. ಸೊ ಈಗ 9 ಗಂಟೆ ಕರೆಕ್ಟಾಗಿ ಮನೆ ಬಿಡ್ತೀನಿ. ಸ್ವಲ್ಪ ಬೇಗನೆ ಬಿಡ್ತೀನಿ, ಯಾಕಂದರೆ ಅಲ್ಲಿ ದೇವಸ್ಥಾನ ಇದೆಯಲ್ಲ ನಮ್ಮ ಆಫೀಸ್ ಹತ್ರ, ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ವೇಳೆ ಒಂದು 10 ನಿಮಿಷ 5 ನಿಮಿಷ ಬೇಗ ಹೋದರೆ ಅಲ್ಲಿಗೆ ಹೋಗ್ತೀನಿ. ಮತ್ತು ನಾರ್ಮಲ್ ಇಲ್ಲಿ ಹೋಗ್ತಾ ನಾಗರ್ಕಲ್ಗೆ ಕೈ ಮುಕ್ಕೊಂಡು ಹೋಗ್ತೀನಿ. ಸೊ ಈಗ ಬನ್ನಿ, ಒಂದು 20 ನಿಮಿಷ ಬಿಟ್ಟು ಆಮೇಲೆ ಹೊರಡೋಣ. ಈಗ ತಾನೇ ಆಫೀಸಿಗೆ ಬಂದಿದ್ದೀನಿ. ಈಗ ನಾಗರ್ಕಲ್ಗೆ ಹೋಗಿ ಕೈ ಮುಕ್ಕೊಂಬಂದೆ, ಇನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ. ಮೇಲೆ ಹೋಗಿ ಬ್ಯಾಗ್ ಇಟ್ಟು ನನ್ನ ಕೊಲಿಗೆ ಬಂದಿಲ್ಲ, ಅವ್ರನ್ನೂ ಕರ್ಕೊಂಡು ಹೋಗಬೇಕು. ಸೊ ಬನ್ನಿ ಹೋಗೋಣ, ಅವ್ರು ಬಂದಿದ್ರೆ ಕರ್ಕೊಂಡು ಹೋಗೋಣ. ಸೊ ಫ್ರೆಂಡ್ಸ್, ಹಂಗೂ ದೇವಸ್ಥಾನಕ್ಕೆ ನಾನು ನನ್ನ ಕೊಲಿಗೆ ಇಬ್ಬರು ಹೋಗಿದ್ವಿ, ದರ್ಶನ ಮಾಡ್ಕೊಂಡ್ವಿ, ಪ್ರಸಾದ ಕೂಡ ಕೊಟ್ಟರು. ಸೊ ಒಂದ್ಸತಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ಮೈಂಡ್ ಒಂಥರ ಫ್ರೆಶ್ ಆಗಿರುತ್ತೆ. ಸೊ ಹಾಗೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಕೂಡ ಮಾಡಿಕೊಂಡು ಆಫೀಸಿಗೆ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದೆ. ಇವತ್ತು ಬೀಟ್ರೂಟ್ ತಂದಿದ್ದೀನಿ ಫ್ರೆಂಡ್ಸ್, ತಿನ್ನೋಣ ಅಂತ. ಬಟ್ ತಿನ್ನೋದಕ್ಕೆ ಆಗಿಲ್ಲ ಬೀಟ್ರೂಟು. ನಿಜವಲ್ಲೂ ಬೀಟ್ರೂಟ್ ಏನೋ ಒಂಥರ ತಿನ್ನೋದಕ್ಕೆ ಆಗೋದೇ ಇಲ್ಲ. ನಿಜವಲ್ಲೂ ಅದು ಪಲ್ಯ ಮಾಡಿದ್ರೆ ಏನಾದರೂ ಮಾಡಿದ್ರೆ ತಿನ್ಬೋದೇನೋ, ಬಟ್ ಹಾಗೆ ಅಂತೂ ನಿಜವಲ್ಲೂ ಬೀಟ್ರೂಟ್ ತಿನ್ನೋದಕ್ಕೆ ಆಗೋದಿಲ್ಲ. ಸಿಕ್ಕಾಪಟ್ಟೆ ಒಂಥರ ತೊಗರು ಇರುತ್ತೆ. ಅದರಲ್ಲೂ ಒಂದು ಸ್ವಲ್ಪ ತೊಗರು ಥರ ಇರೋದು ನೋಡಿ ಸೈಡ್ ಹಾಕಿದೆ, ಬಟ್ ಎಲ್ಲ ಹಾಗೆ ಇದೆ. ನಾನು ಅಂದ್ಕೊಂಡೆ ಬರೀ ಒಂದು 2 ಪೀಸಲ್ಲಿ ಹಾಗಿರುತ್ತೆ ಅಷ್ಟೇ ಅಂತ ಅಂದ್ಕೊಂಡು, ಬಟ್ ಎಲ್ಲದರಲ್ಲೂ ಹಾಗೆ ಇರುತ್ತೆ. ನಿಜವಲ್ಲೂ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಹೊರತು ಹಾಗೆ ಅಂತೂ ಬೀಟ್ರೂಟ್ ತಿನ್ನೋದಕ್ಕೆ ಆಗೋದಿಲ್ಲ. ಬೇಜಾರಾಗೋಯಿತು. ಆಮೇಲೆ ಸೈಡ್ಗೆ ಎತ್ತಿಕ್ಬಿಟ್ಟೆ, ಇದು ಬೇಡ ಅಂತ ಅಂದ್ಕೊಂಡು ವಾಪಸ್ ಎತ್ಕೊಂಡೋದೆ. ಅಷ್ಟರಲ್ಲಿ ಊಟದ ಟೈಮ್ ಕೂಡ ಆಯಿತು. ಸೊ ಊಟಕ್ಕೆ ಹೋದ್ವಿ ಎಲ್ಲರೂ. ಇವತ್ತು ನಾನು ಬಾಕ್ಸಿಗೆ ಬಂದು ಅನ್ನ ಸೊಪ್ಪು ಸಾರು ತಂದಿದ್ದೆ. ನನ್ನ ಕೊಲಿಗೊಬ್ಬರು ಚಪಾತಿ ಮತ್ತು ಚಟ್ನಿ ತಂದಿದ್ದರು. ತುಂಬ ಚೆನ್ನಾಗಿತ್ತು, ಟೊಮೆಟೊ ಚಟ್ನಿ ತಂದಿದ್ದರು. ಸೊ ಫ್ರೆಂಡ್ಸ್, ಇವತ್ತು ಒಂದು ಸ್ವಲ್ಪ ಬೇಗನೆ ಎಲ್ಲರೂ ಟೀಗೆ ಹೋಗಿದ್ದಾರೆ. ಈಗ ಟೈಮ್ ಬಂದು 3:15 ಆಗಿದೆ. ನಾವೇನು ಗ್ರೀನ್ ಟೀ ಮಾಡ್ಕೊಳ್ತಾ ಇಲ್ಲ ಇಲ್ಲಿ. ಸೊ ಯಾಕೋ ಕುಡಿಯೋ ಇಂಟ್ರೆಸ್ಟ್ ಇಲ್ಲ ಯಾರಿಗೂ. ಸೊ ಹಾಗಾಗಿ ಗ್ರೀನ್ ಟೀ ಏನು ಮಾಡ್ಕೊಳ್ತಿಲ್ಲ. ಸೊ ಇವತ್ತು ಆಫೀಸಿಂದ ಬೇಗ ಹೊರಡ್ತಾ ಇದ್ದೀನಿ. ಯಾಕೆ ಏನು ಅನ್ನೋದು ನಿಮ್ಗೆ ಆಮೇಲೆ ಹೇಳ್ತೀನಿ. ಲಾಸ್ಟ್ ಟೈಮ್ ನಮ್ಮಮ್ಮ ದೋಸೆ ಮಾಡಿದ್ರಲ್ಲ, ಸೊ ಅದು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಗಿತ್ತಂತೆ. ನಮ್ಮಮ್ಮ ಇವತ್ತು ನೆನಾಕಿದ್ದಾರೆ. ಸೊ ಅದು ಈಸ್ಕೊಳ್ಳೋದಕ್ಕೆ ಬಂದಿದ್ದೀನಿ. ನಮ್ಮ ಅಮ್ಮವ್ರು ಸ್ಟೇ ಮಾಡ್ತಿರೋದು ಇದೇ ಬಿಲ್ಡಿಂಗು. ಅಲ್ಲಿ ಕಿಟಕಿ ಓಪನ್ ಆಗಿದೆಯಲ್ಲ ಮೇಲೆ, ಅದೇ 3rd ಫ್ಲೋರಲ್ಲಿ ಫಸ್ಟ್ ಮನೆ. ಸೊ ಈಗ ನಾವು ಅಮ್ಮನ ಮಿಷಿನಿಗೆ ಕರ್ಕೊಂಡು ಹೋಗಬೇಕು. ಅವ್ರು ಬೆಳಗ್ಗೆ ನೆನಾಕಿದ್ರಂತೆ. ಈಗ ಕರ್ಕೊಂಡು ಹೋಗಿ ಅವ್ರನ್ನ ಮಿಷಿನಿಗೆ ಕರ್ಕೊಂಡೋಗಿ ಅದು ಹಸಿಟ್ಟು ರುಬ್ಬಿಸಿ ಸ್ವಲ್ಪ ನಮ್ಮನೆಗೆ ಇಟ್ಕೊಂಡು ಮತ್ತು ನಾವು ಅಮ್ಮನ ತೊಗೊಂಬಂದು ಡ್ರಾಪ್ ಮಾಡಬೇಕು. ಸೊ ಯಾಕೆಂದರೆ ನನ್ನ ತಮ್ಮನೂ ಇಲ್ಲ, ನಮ್ಮ ಅಪ್ಪನೂ ಇಲ್ಲ, ಅವರಿಬ್ಬರು ಕೆಲಸಕ್ಕೆ ಹೋಗಿದ್ದಾರೆ. ಸೊ ಹಾಗೆ ನಾನು ಎತ್ಕೊಂಡು ಹಾಗೆ ತೊಗೊಂಬಂದುಬಿಡ್ತೀನಿ. ಮತ್ತು ನಾಳೆ ಎಲ್ಲ ಬರೋಕ್ಕಾಗೋದಿಲ್ಲ, ನಾನು ಕೆಲಸ ಇರುತ್ತೆ ಅಂತ. ಸೊ ಹಾಗಾಗಿ ಇವತ್ತು ಕೆಲಸ ಬೇಗ ಬಿಟ್ಟರು ಫ್ರೆಂಡ್ಸ್. ಇನ್ನೂ ಟೈಮಿಗೆ ಈಗ ಬಂದು 4:15 ಆಗಿದೆ. 4 ಗಂಟೆಗೆಲ್ಲ ಕೆಲಸ ಬಿಟ್ಟರು. 15 ನಿಮಿಷಕ್ಕೆಲ್ಲ ಬಂದಿದ್ದೀನಿ ಇವತ್ತು. ಸೊ ಫ್ರೆಂಡ್ಸ್, ದೋಸೆ ಹಸಿಟ್ಟು ಇಟ್ಕೊಂಡು ನಮ್ಮ ಅಮ್ಮ ಬರ್ತಾ ಇದ್ದಾರೆ. ಈಗ ಅವ್ರನ್ನ ಕರ್ಕೊಂಡು ಹೋಗಬೇಕು. ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ನಮ್ಮಮ್ಮ ಯಾವಾಗ ನಮ್ಮ ಮನೆಗೆ ಬಂದರೂ ಅವರೇ ಅಡುಗೆ ಎಲ್ಲ ಮಾಡೋದು. ಮತ್ತು ಈಗ ಕಾಫಿ ಮಾಡ್ತಿದ್ದಾರೆ. ಸೊ ನಮ್ಮ ಅಮ್ಮ ಏನಾದರೂ ಬಂದುಬಿಟ್ರೆ ನನಗೆ ಅಡುಗೆ ಮಾಡೋದು ಟೆನ್ಷನ್ನೇ ಇರೋದಿಲ್ಲ. ಅವರೇ ಹೋಗಿ ಎಲ್ಲ ಪಟ ಅಂತ ಮಾಡಿಬಿಡ್ತಾರೆ. ಸೊ ಫ್ರೆಂಡ್ಸ್, ಆಮೇಲೆ ಶನಿವಾರ ಬೆಳಗ್ಗೆ ನಾಷ್ಟಕ್ಕೆ ಬಂದು ದೋಸೆ ಪಲ್ಯ ಚಟ್ನಿ ಮಾಡ್ಕೊಂಡಿದ್ದೆ. ಸೊ ಇವತ್ತು ನನಗೆ ಆಫೀಸ್ ಇರಲಿಲ್ಲ, ಲೀವ್ ಇತ್ತು. ಸೊ ಹಾಗಾಗಿ ನಾಷ್ಟಕ್ಕೆ ದೋಸೆ ಬೇಗ ಆಗುತ್ತೆ ಅಂದ್ಕೊಂಡು ಮಾಡಿಕೊಂಡೆ. ನಮ್ಮ ಮನೆಯವ್ರು ಕೆಲಸಕ್ಕೆ ಹೋದರು. ಫ್ರೆಂಡ್ಸ್, ಇದು ನೆನ್ನೆ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು ಶನಿವಾರ ಬಂದು ಆಫೀಸ್ಗೆ ಹೋಗಿಲ್ಲ. ಯಾಕೆಂದರೆ ಇವತ್ತು ಆಫೀಸ್ ಲೀವ್ ಕೊಟ್ಟಿದ್ದಾರೆ. ನಮ್ಮ ಮ್ಯಾನೇಜರ್ TL ಮತ್ತು ಕೊಲೀಗ್ಸ್ ಎಲ್ಲರೂ ಸ್ವಲ್ಪ ಜನ ಟ್ರಿಪ್ ಹೋಗಿದ್ದಾರೆ ತಿರುವಣ್ಣಾಮಲೈಗೆ. ಸೊ ಹಾಗಾಗಿ ಇವತ್ತು ಲೀವ್ ಕೊಟ್ಟಿದ್ದಾರೆ. ಸೊ ಬೆಳಗ್ಗೆ ಎದ್ದು ನೋಡಿದ್ರಲ್ಲ, ನಮ್ಮ ಮನೆಯವ್ರಿಗೆ ದೋಸೆ ಮತ್ತು ಚಟ್ನಿ ಪಲ್ಯ ಮಾಡಿಕೊಟ್ಟಿದ್ದೆ, ಆಲೂಗಡ್ಡೆ ಪಲ್ಯ. ಅವ್ರು ನಾಷ್ಟ ಮಾಡಿಕೊಂಡು ಕೆಲಸಕ್ಕೆ ಹೊರಟರು. ಸೊ ನಾನು ರೆಸ್ಟ್ ಮಾಡಿದೆ, ಫುಲ್ಲು ರೆಸ್ಟ್ ಮಾಡಿದೆ. ಒಂದು 12:45ವರೆಗೂ ರೆಸ್ಟ್ ಮಾಡಿ ಆಮೇಲೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ರೆಡಿಯಾಗಿದ್ದೀನಿ. ಈಗ ಟೈಮ್ ಬಂದು 3:15 ಆಗಿದೆ. ಸೊ ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು. ಸೊ ಬನ್ನಿ, ಈಗ ಸ್ಟಾರ್ಟ್ ಮಾಡಿಕೊಂಡ್ರೆ ಮಿನಿಮಮ್ ಅಂದರೆ ಒಂದು 5:15 ಆಗುತ್ತೆ. 2-2:15 ಅವರ್ ಬೇಕೇ ಬೇಕು. ಸೊ ಈಗ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ದೇವ್ರ ಮನೇಲಿ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು. ಶುಕ್ರವಾರ ಹೋಗಬೇಕಿತ್ತು. ಶುಕ್ರವಾರ ನನಗೆ ಆಗ್ತಿಲ್ಲ ಕೆಲಸ ಮಾಡಿಕೊಂಡು ಮತ್ತು ದೇವಸ್ಥಾನ ಪೂಜೆ ಅಲ್ಲೆಲ್ಲ
ಆಗಲ್ಲ. ಸೊ ಹಾಗಾಗಿ ಇವತ್ತು ಮನೆಯಲ್ಲೂ ಪೂಜೆ ಮುಗಿಸಿ ದೇವಸ್ಥಾನದಲ್ಲೂ ಪೂಜೆ ಮಾಡಿ ಇವತ್ತು ಪ್ರಸಾದ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಸ್ವೀಟ್ ಪೊಂಗಲ್, ಹಾಗೆ ದೇವ್ರ ಸಾಮಾನು ಕ್ಲೀನ್ ಮಾಡಿಕೊಂಡು ಹಾಗೆ ಪೊಂಗಲ್ ಕೂಡ ರೆಡಿ ಮಾಡ್ಕೊಳ್ಳೋಣ. ಬನ್ನಿ ಬೇಗ ಬೇಗ ಕ್ಲೀನ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್ 3:15 ಮೇಲೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಆಲ್ರೆಡಿ 20 ದಿನ ಆಗೋಗಿತ್ತು. ನಾನು ಈ ವಾರದಲ್ಲಿ ಸೋಮವಾರನೇ ಕ್ಲೀನ್ ಮಾಡಬೇಕಿತ್ತು, ಆದರೆ ಮನೆ ಕೆಲಸ ಮತ್ತು ಆಫೀಸ್ ಎಲ್ಲ ನೋಡಿಕೊಂಡು ಕ್ಲೀನ್ ಮಾಡೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಶನಿವಾರ ಇವತ್ತು ರಜಾ ಇತ್ತಲ್ವ, ಸೊ ಅದಕ್ಕೆ ಶನಿವಾರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಶನಿವಾರ ಇವತ್ತು ರಜೆ ಇರಲಿಲ್ಲ ಅಂದರೆ ಇನ್ನು ಭಾನುವಾರ ಆಗೋದು. ಭಾನುವಾರ ಏನಾದರೂ ನಾನ್ ವೆಜ್ ತಂದಿದ್ರೆ ಅದು ಕೂಡ ಆಗ್ತಾಯಿದ್ದಿಲ್ಲ. ಸೊ ಶನಿವಾರ ಲೀವ್ ಕೊಟ್ಟಿದ್ದು ಒಳ್ಳೆಯದೇ ಆಯಿತು ಅಂದ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಆಮೇಲೆ ಈ ಥರ ದೇವ್ರ ಫೋಟೋ, ದೇವ್ರ ಸಾಮಾನು ಎಲ್ಲ ತೊಳ್ಕೊಳ್ತಾ ಇದ್ದೀನಿ. ಈಗ ತೊಳ್ಕೊಂಡು ಅರಿಶಿನ ಕುಂಕುಮ ಇಟ್ಕೊಳ್ತಾ ಇದ್ದೀನಿ. ಈ ಸತಿ ಗಂಧ ಖಾಲಿಯಾಗಿತ್ತು ಅಂತ ನಾನು ಬೇರೆ ಗಂಧ ತಂದೆ. ಅದು ನೋಡಿದ್ರೆ ಸೇಮ್ ಅರಿಶಿನದ ಥರ ಇದೆ. ಅದು ಏನಕ್ಕೆ ಆ ಥರ ಬಂತು ಗೊತ್ತಿಲ್ಲ. ಮೇ ಬಿ ನಾನೇ ಗೊತ್ತಿಲ್ಲದ್ರೆ ಬೇರೆ ಯಾವುದೋ ಗಂಧ ತಂದಿರ್ತೀನಿ. ಸೊ ಅದನ್ನ ಇಟ್ಕೊಂಡು ಅದು ಒಂಥರ ಚೆನ್ನಾಗಿ ಕಾಣ್ತಿತ್ತು. ಅಷ್ಟಗಂಧ ಅಂತ ಸಮಥಿಂಗ್ ಏನೋ ನಾನು ತಂದಿದ್ದು ಈ ಸತಿ. ಸೊ ಅದನ್ನೇ ಎಲ್ಲ ಇಟ್ಕೊಂಡೆ. ರಾಯರ ಫೋಟೋಗೆ ಬಂದು ಕುಂಕುಮ ಇಡಬಾರ್ದಂತೆ, ಬಟ್ ಅದು ನನಗೆ ಗೊತ್ತಿರಲಿಲ್ಲ. ಸ್ಟಾರ್ಟಿಂಗಲ್ಲಿ ನಾನು ಕುಂಕುಮ ಇಟ್ಟಿದ್ದೆ, ಅರಿಶಿನ ಕುಂಕುಮ. ಹಾಗಾಗಿ ಇವತ್ತು ಬರೀ ಗಂಧನೇ ಇಟ್ಕೊಂಡೆ. ಆಮೇಲೆ ರಾಧಾಕೃಷ್ಣ ಫೋಟೋಗೆ ಎಲ್ಲ ಇಟ್ಕೊಂಡು ಫೋಟೋಗಳೆಲ್ಲ ರೆಡಿ ಮಾಡಿಕೊಂಡೆ. ಸೊ ಫ್ರೆಂಡ್ಸ್, ಪೂಜೆ ದಿನ ಬಂದರು ಅಂತ ಎಷ್ಟು ಕೆಲಸ ಇರುತ್ತಲ್ಲ, ದೇವ್ರ ಮನೆ ಕೆಲಸ ಮಾಡೋಷ್ಟರಲ್ಲಿ ನಮಗೆ ಮಿನಿಮಮ್ ಅಂದ್ರೂ 2 3 ಅವರ್ ಬೇಕಾಗೇ ಆಗುತ್ತೆ. ಸೊ ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಆಯಿತು ಅಂದ್ಬಿಟ್ಟು ಆಮೇಲೆ ಬಾಗಿಲೆಲ್ಲ ನೀಟಾಗಿ ಒರೆಸ್ಕೊಂಡು ಅದಕ್ಕೆ ಓಮು, ಸ್ವಸ್ತಿಕ್ಕು, ತ್ರಿಶೂಲ, ಶ್ರೀ ಇದೆಲ್ಲ ಬರ್ಕೊಳ್ತಿದ್ದೆ. ಸೊ ನೋಡಿ, ಇದು ಅರ್ಶಿನ ಥರ ಕಾಣ್ತಾ ಇದೆ, ಬಟ್ ಇದು ಗಂಧ. ಸೊ ಈ ಸತಿ ಅವ್ರು ಯಾವ್ದು ಕೊಟ್ಟರೋ ಗೊತ್ತಿಲ್ಲ ನನಗೆ. ಸೊ ಇದು ಒಂಥರ ಚೆನ್ನಾಗಿತ್ತು, ಸ್ಮೆಲ್ ಚೆನ್ನಾಗಿ ಬರ್ತಿತ್ತು. ಸೊ ಓಕೆ ಇರಲಿ ಅಂತ ಇದನ್ನೇ ಯೂಸ್ ಮಾಡಿದೆ. ಮತ್ತು ಇನ್ನೊಂದು ಯಾರೋ ಹೇಳಿದ್ರು, ಅದೇನೋ ಬರುತ್ತೆ, ಅದನ್ನು ದೀಪದಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಅಂತಂದರು. ಅದ್ರ ಹೆಸರು ಏನೋ ಬಾಯಲ್ಲಿದೆ, ಬರ್ತಿಲ್ಲ ಫ್ರೆಂಡ್ಸ್, ಯಾವಾಗಾದರೂ ಹೇಳ್ತೀನಿ ನಾನು. ಆಮೇಲೆ ಮನೆ ಹತ್ರ ತುಳಸಿ ಇತ್ತಲ್ಲ, ಇನ್ನೂ ಟೈಮ್ ಇತ್ತು, 5 ಗಂಟೆ ಅಷ್ಟರಲ್ಲಿ ಎಲ್ಲ ಮುಗಿಸ್ಕೊಂಡಿದ್ದೆ. ಸೊ ತುಳಸಿ ಕೂಡ ಜಾಸ್ತಿ ಬೆಳೆದಿತ್ತಲ್ಲ, ಹಾಗಾಗಿ ಕಟ್ ಮಾಡಿ ದೇವ್ರ ಫೋಟೋಕ್ಕೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಈ ಥರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟಿಗೆ ಎಲ್ಲ ಕಟ್ಟಿದ್ದಾದಮೇಲೆ ಆಮೇಲೆ ತುಳಸಿ ತೊಳ್ಕೊಳ್ತೀನಿ. ಸ್ಟಾರ್ಟಿಂಗಲ್ಲಿ ತೊಳ್ಕೊಳಕ್ಕೆ ಹೋಗಲಿಲ್ಲ. ಇದೆಲ್ಲ ಕಟ್ ಮಾಡ್ಕೊಳ್ತಿದ್ದೀನಿ. ಅದು ಹೂವು ಎಲ್ಲ ಸಪ್ರೇಟ್ ಮಾಡಿಕೊಂಡು ಎಲೆ ಎಲ್ಲ ಸಪ್ರೇಟ್ ಮಾಡ್ಕೊಳ್ತೀನಿ. ನಾನು ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಿತ್ತೇನೋ, ಬಟ್ ನನಗೆ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಅಲ್ವಾ. ಸೊ ಹಾಗಾಗಿ ನಾನು ಯಾವುದೇ ವೀಡಿಯೋದಲ್ಲಾಗಲಿ ಏನೂ ನೋಡಿರಲಿಲ್ಲ, ಕಡ್ಡಿ ಸಮೇತನೇ ಕಟ್ಕೊಂಡೆ. ಅದು ತುಂಬ ಚೆನ್ನಾಗಿ ಬಂದಿತ್ತು, ಬಟ್ ಸ್ವಲ್ಪ ಅಗಲ ಬಂದಿತ್ತು, ಸ್ವಲ್ಪ ಚಿಕ್ಕದಾಗಿ ಕಟ್ಕೋಬೇಕಿತ್ತು ಅಷ್ಟೇ. ನಾನು ದೇವ್ರ ಸಾಮಾನು ಕ್ಲೀನ್ ಮಾಡ್ತಿದ್ದಂಗೆ ಐಡಿಯಾ ಬಂತು, ಇದೆ ಅಲ್ವಾ ಹಾಕೋಣ ಅಂದ್ಕೊಂಡು. ಸೊ ತುಳಸಿ ಹಾಕಿ ಪೂಜೆ ಮಾಡಿದ್ರೆ ನಿಜವಾಗ್ಲೂ ಒಂಥರ ಸ್ಮೆಲ್ಲು ಚೆನ್ನಾಗಿತ್ತು. ತುಳಸಿದು ಚೆನ್ನಾಗಿರುತ್ತೆ ಮತ್ತು ಪಾಸಿಟಿವ್ ವೈಬ್ ಇರುತ್ತೆ ಮನೆಯಲ್ಲೆಲ್ಲ. ಸೊ ನನಗಂತೂ ತುಂಬ ಖುಷಿ ಆಯಿತು. ಇನ್ಮೇಲೆ ಆದಷ್ಟು ತಿಂಗಳಿಗೆ ಒಂದು ಸತಿ ಆದರೂ ತುಳಸಿ ಕಟ್ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಬೆಳಿಬೇಕಲ್ವ, ಅದು ಆದಷ್ಟು ಬೇಗ ಬೆಳೆದ್ರೆ ಮಾಡ್ಕೊಳ್ತೀನಿ. ಈಗ ಒಂದು ಕಟ್ಟಿದ್ದಾಯಿತು, ಇನ್ನೊಂದು ಕಟ್ಕೊಳ್ತೀನಿ. ಯಾಕಂದರೆ ಜಾಸ್ತಿ ನಾನು ಹಾರ ಮಾಡೋಣ ಅಂದ್ಕೊಂಡೆ, ಬಟ್ ಹಾರ ಮಾಡಿದ್ರೆ ಒಂದಕ್ಕೆ ಮಾತ್ರ ಆಗುತ್ತೆ. ಸೊ ಅದಕ್ಕೆ ಹಾರ ಬೇಡ, ಸ್ವಲ್ಪ ಹೇಳೋಣ ಅಂದ್ಬಿಟ್ಟು 1-2 ಫೋಟೋ ಕಟ್ಕೊಳ್ತಾ ಇದ್ದೀನಿ. ಇನ್ನು ಮಿಕ್ಕಿದ್ದಕ್ಕೆಲ್ಲ ಚಿಕ್ಕದಾಗೆ ಕಡ್ಡಿ ಸಿಕ್ಸ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ದೇವ್ರ ಮನೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನನಗಂತೂ ತುಂಬ ಖುಷಿ ಆಯಿತು. ಆದರೆ ನಾನು ಯಾವತ್ತೂ ಹಾರ ತಂದು ಹಾಕಿಲ್ಲ, ಯಾಕೆಂದರೆ ಅದು ಫೋಟೋಗಳು ಮಾತ್ರ ಇರೋದ್ರಿಂದ ಅದು ಮುಂದಕ್ಕೆ ಬಿದ್ದೋಗ್ಬಿಡುತ್ತೆ ಫೋಟೋಗಳು ಅಂತ ಅಂದ್ಕೊಂಡು ಹಾರಗಳು ಮತ್ತು ಜಾಸ್ತಿ ಹೂವುಗಳೆಲ್ಲ ಹಾಕೋದಿಲ್ಲ. ಜಾಸ್ತಿ ನಾನು ಬಿಡಿ ಹೂವನ್ನೇ ಇಡೋದು. ಸೊ ಇಟ್ಕೊಂಡು ಪೂಜೆ ಮಾಡಿದೆ. ತುಂಬ ಚೆನ್ನಾಗಿತ್ತು. ಧೂಪ ಬೇರೆ ಅಣಿಸಿದ್ನಲ್ಲ, ಮನೆಯೆಲ್ಲ ಒಂಥರ ಗಮ್ ಅಂತಿತ್ತು ಸ್ಮೆಲ್ಗೆ. ಆಮೇಲೆ ಪ್ರಸಾದ ಪೊಂಗಲ್ ಕೂಡ ಮಾಡ್ಕೊಂಡಿದ್ದೆ, ನಾನು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಪೊಂಗಲ್ಲು ರೆಡಿಯಾಗಿತ್ತು, ಅದನ್ನು ಇಟ್ಟು ಪೂಜೆ ಮಾಡಿದೆ. ಆಮೇಲೆ ಮನೇಲಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೂ ಹೋಗಿ ಅಲ್ಲೂ ಪ್ರಸಾದ ಇಟ್ಟು ಪೂಜೆ ಮಾಡ್ಕೊಂಡು ಬಂದೆ. ತುಂಬ ದಿನ ಆಯಿತು. ನಾನು ಕೆಲ್ಸಕ್ಕೆ ಹೋದಾಗಿಂದ ಹೋಗೇ ಇರಲಿಲ್ಲ ಅನಿಸುತ್ತೆ ದೇವಸ್ಥಾನಕ್ಕೆ. ಸೊ ನನಗೊಂಥರ ಖುಷಿಯಾಗುತ್ತೆ ಈ ದೇವಸ್ಥಾನಕ್ಕೆ ಹೋಗಿ ಬಂದರೆ. ಆಮೇಲೆ ಮನೆಗೆ ಬಂದು ಮತ್ತೆ ದೇವಸ್ಥಾನ ಇಟ್ಟು ಆಮೇಲೆ ಮತ್ತೆ ಕ್ಯಾನ್ ತೊಗೊಂಡೋಗಿ ನೀರು ಇಟ್ಕೊಂಡು ಬಂದೆ. ಬರ್ತಾನೆ ಇಟ್ಕೊಬರ್ಬೋದಿತ್ತು, ಆದರೆ ದೇವಸ್ಥಾನಕ್ಕೆ ಹೋಗಿ ಏನೂ ತರಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಇಟ್ಕೊಂಡ್ಬಂದಿದ್ದೆ. ಮನೆಗೆ ಹೋಗಿ ಎಲ್ಲ ಇಟ್ಟು ಮತ್ತು ಕ್ಯಾನ್ ತೊಗೊಂಬಂದು ನೀರು ಇಟ್ಕೊಂಡು ಹೋಗ್ತಾಯಿದ್ದೀನಿ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದಿದ್ದರು. ಪೊಂಗಲ್ ಮಾಡಿದ್ನಲ್ಲ, ಅವ್ರಿಗೆ ಪೊಂಗಲ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಪೊಂಗಲ್ ಕೂಡ ಹಾಕ್ಕೊಟ್ಟೆ ಅವ್ರಿಗೆ. ನೋಡಿ ತುಂಬ ಚೆನ್ನಾಗಿದೆ. ಒಂದೊಂದು ಬೆಲ್ಲ ಕಪ್ಪಗಿರುತ್ತಲ್ಲ, ಅವಾಗ ಕಪ್ಪಗೆ ಬಂದುಬಿಡುತ್ತೆ ಪೊಂಗಲ್ಲು. ಸೊ ಇದು ವೈಟಾಗಿ ಇದ್ದಿದ್ದರಿಂದ ವೈಟಾಗಿ ಬಂದಿದೆ. ಆಮೇಲೆ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಹಲಸಂದ್ರಿ ಕಾಳು, ವೈಟ್ ಹಲಸಂದ್ರಿ ಹಾಕ್ಕೊಂಡು ಬೀನ್ಸು, ಆಲೂಗಡ್ಡೆ, ಟೊಮೆಟೊ ಇದಿಷ್ಟು ಹಾಕ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಮಾಡೋದು ಇದು ಸಾಂಬಾರು. ತುಂಬ ಚೆನ್ನಾಗಿರುತ್ತೆ. ಇದನ್ನು 2 ವಿಸಿಲ್ ಕೂಗಿಸ್ಕೊಳ್ತೀನಿ.
ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, ಬೇಯಿಸ್ಕೊಂಡಿರೋ ಟೊಮೆಟೊ, ಹುಣಸೆಹಣ್ಣು, ಬೇಯಿಸ್ಕೊಂಡಿರೋದು ಒಂದು ಸ್ವಲ್ಪ ತರಕಾರಿಗಳು, ಆಮೇಲೆ ಜೀರಿಗೆ, ಆಮೇಲೆ ಸಾಂಬಾರು ಪುಡಿ ಹಾಕ್ಕೊಳ್ಬೇಕು. ಆಮೇಲೆ ಸಾಂಬಾರು ಪುಡಿ, ಕೊತ್ತಂಬರಿ ಇದಿಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿರುತ್ತೆ. ಮಾಡೋದು ಕೂಡ ತುಂಬ ಸಿಂಪಲ್ ಇದು ಸಾಂಬಾರು. ಸೊ ನುಣ್ಣಗೆ ರುಬ್ಕೊಂಡಿದ್ದೀನಿ. ನಿಮಗೆ ತೆಂಗಿನಕಾಯಿ ಜಾಸ್ತಿ ಬೇಕಾದ್ರೆ ತೆಂಗಿನಕಾಯಿ ಜಾಸ್ತಿನೂ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಮ್ಮ ಮನೆಯವ್ರು ತೆಂಗಿನಕಾಯಿ ತಿನ್ನೋದಿಲ್ಲ, ಅವರು ರುಬ್ಬಾಕಿ ಮಾಡಿದ್ರೆ. ಸೊ ಹಾಗಾಗಿ ಸ್ವಲ್ಪ ಮಾಡ್ಕೊಂಡೆ, ಇದರ ಸ್ವಲ್ಪ ಹಾಕಿದ್ರೆ ಗೊತ್ತಾಗೋದಿಲ್ಲ. ಆಮೇಲೆ ಬೇಯಿಸ್ಕೊಂಡಿದ್ನಲ್ಲ ಅದೇ ಮಿಕ್ಸಿಗೆ ರುಬ್ಕೊಂಡಿರೋದೆಲ್ಲ ಕುಕ್ಕರ್ಗೆ ರುಬ್ಕೊಂಡಿರೋದೆಲ್ಲ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುದಿಸ್ಕೋಬೇಕು. ಸೊ ಫ್ರೆಂಡ್ಸ್, ಈಗ ಕುದೀತಾ ಇದೆ. ಈಗ ಒಂದು ಬಾಣಲಿ ಇಟ್ಕೊಂಡು ಒಂದು ತಪ್ಪಲೆ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ತಪ್ಪಲೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಆಯಿಲ್ ಕ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ, ತುಂಬ ಚೆನ್ನಾಗಿ ಕಾಣ್ತಿದೆ. ಬಟ್ ಆಯಿಲ್ ಕ್ಯಾನ್ನ ಯಾವತ್ತೂ ಅಷ್ಟೇ ಒಳಗಡೆ ತೊಳೆಯೋದಕ್ಕೆ ಹೋಗಬಾರ್ದು. ತೊಳೆದ್ರೆ ಅದು ಒಂಥರ ಕಾಣುತ್ತೆ, ನೀರು ಥರ. ಸೊ ಮೇಲೆ ಮಾತ್ರ ತೊಳ್ಕೊಬೇಕು. ಆಮೇಲೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಬೇಕು. ಯಾವತ್ತೇ ಆಗಲಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಬೇಕು. ಆವಾಗ ಅದು ಚಿಟಪಟ ಅಂದಾಗ ಅದ್ರ ಫ್ಲೇವರ್ ಒಂಥರ ಚೆನ್ನಾಗಿರುತ್ತೆ. ಸೊ ಸಾಸಿವೆ ಹಾಕ್ಕೊಂಡು ಅದು ಚಿಟಪಟ ಅಂದಮೇಲೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಈರುಳ್ಳಿ ಕೂಡ ಹಾಕ್ಕೊಳ್ಬೋದು, ಬಟ್ ನಾನು ಈರುಳ್ಳಿ ಹಾಕ್ಕೊಳ್ತಾ ಇಲ್ಲ. ಆಮೇಲೆ ಸಾಂಬಾರು ಬೇರೆ ಒಂದು ಸೌಟ್ ಹಾಕ್ಕೊಳ್ತೀನಿ. ಫುಲ್ಲು ಹಾಕೋದಕ್ಕೆ ಹೋದರೆ ನೋಡಿ ಈ ಥರ ಬಂದುಬಿಡುತ್ತೆ. ಸೊ ಆಮೇಲೆ ಎಣ್ಣೆ ಎಲ್ಲ ಇಗಿರುತ್ತೆ ಅಂದ್ಕೊಂಡು ಫಸ್ಟು ಒಂದು ಸೌಟ್ ಹಾಕಿ ಆಮೇಲೆ ಎಲ್ಲ ಈ ಥರ ಬಗ್ಸ್ಕೊಳ್ತೀನಿ. ಆಮೇಲೆ ಇದನ್ನು ಉಪ್ಪು ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಒಂದು ಕುದಿ ಕುದಿಸ್ಕೊಂಡ್ರೆ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಮಾಡೋದು ಕೂಡ ತುಂಬ ಸಿಂಪಲ್ಲು. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಹಲಸಂದಿ ಕಾಳು ಹುಳಿ ತುಂಬ ಚೆನ್ನಾಗಿ ಬಂದಿತ್ತು. ಮಾಡೋದು ಕೂಡ ತುಂಬ ಈಸಿ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.